ಗಾಯ್ಸ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತು ನಾನು ರೆಡಿ ಆಗಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಒಂದು ಗಾಡಿ ನೋಡೋಕ್ಕೆ. ಆ ಗಾಡಿ ನನ್ನ ಫ್ರೆಂಡ್ದೆ. ಆ ಫ್ರೆಂಡ್ ಇಬ್ಬರು ಫ್ರೆಂಡ್ ಗಾಡಿ ತೋರಿಸ್ತೀನಿ. ಮೋನ್ ಹಾಯ್ ಮಾಡು. ಬ್ರೋ ಹಾಯ್ ಮಾಡಿ. ಇವ್ರದ್ದೇ ಗಾಡಿ ನೋಡಿ, ಗಾಡಿಗಳಲ್ಲೇ ಕಿಂಗು. ಆ ಗಾಡಿ ತೊಳಿತಾ ಇದ್ದೀವಿ. ತೋರಿಸ್ತೀನಿ ಆ ಗಾಡಿ ಸೌಂಡು, ರೈಡೋಗೆಲ್ಲ ತೋರಿಸ್ತೀನಿ. ವೇಟ್ ಮಾಡ್ತೀರಿ. ಇವತ್ತು ಏನೇನು ಮಾಡ್ತೀನಿ, ಜಿಮ್ಗೆ ಹೋಗ್ತೀವಿ, ಎಲ್ಲನೂ ತೋರಿಸ್ತೀನಿ ಇವತ್ತು. ನೋಡೋಣ ಹೆಂಗಿರುತ್ತೆ ಇವತ್ತು ದಿನ, ನೋಡ್ಕೊಬನ್ನಿ. ಗಾಡೀಲಿರೋ ಮಜಾ ಇನ್ಯಾವ ಗಾಡೀಲೂ ಇಲ್ಲ. ಆದರೂ ಈ ಗಾಡಿ ಓಡ್ಸೋಕ್ಕೆ, ಮೇಂಟೈನ್ ಮಾಡೋಕ್ಕೆ ಡಬ್ಬಲ್ ಗುಂಡಿಗೆ ಬೇಕು ನೋಡಿ. ಎಲ್ಲ 2 ತಿಂಗಳಾಗಿತ್ತು ಗಾಡಿ ತೆಗ್ದು. ಇವಾಗ ಮತ್ತೆ ಎಲ್ಲ ವಾಶ್ ಮಾಡ್ತಾವ್ರೆ. ತೋರಿಸ್ತೀನಿ ಆಮೇಲೆ ಸೌಂಡ್ ಹೆಂಗೆ ಬರುತ್ತೆ ಗಾಡಿದು ವಾಶ್ ಆದಮೇಲೆ ಅಂತ. ಗಾಯ್ಸ್, ಈ ಗಾಡಿ ಓಡ್ಸೋಕ್ಕೆ ಮಾತ್ರ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿ ಮೇಂಟೈನ್ ಮಾಡೋದು ಕಲಿಬೇಕು. ಅದಕ್ಕೆ ಫಸ್ಟ್ ಓಡ್ಸೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳಿಬೇಕು. ಅವ್ನು ನೋಡಿ, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಮಗ ಎಲ್ಲ ನೀರು ಹಾರಿಸ್ತಾವನೆ. ಎಲ್ಲರಲ್ಲ 3 ದಿನ ಗಾಡಿ ತೊಳಿತಾ ಇದ್ದೀವಿ. ಗಾಡಿ ತೊಳೆದಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡೋಕೆ ಒಂದು ನಿಮಿಷ, ಅದೆಲ್ಲ ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ಕೊನೆ ಗಂಟ ವಿಡಿಯೋ ನೋಡಿ ಅಷ್ಟೇ. ಗೈಸ್, ಫೈನಲಿ ರೆಡ್ ಬ್ಯೂಟಿನ ತೊಳೆದಾಯಿತು. ಪೆಟ್ರೋಲ್ ಚೆಕ್ ಮಾಡ್ತಿದ್ದೀವಿ. ಇದನ್ನು ಸ್ಟಾರ್ಟ್ ಮಾಡೋದಂತೂ ಸಾಮಾನ್ಯದ ಕೆಲಸ ಅಲ್ಲ. ನೋಡಿ ಎಷ್ಟೊತ್ತಾಗುತ್ತೆ ಸ್ಟಾರ್ಟ್ ಆಗೋಕ್ಕೆ ಅಂತ ತೋರಿಸ್ತೀನಿ. ಗಾಡಿ ರೌಂಡ್ ಹೋಗಿ ಬಂದಾಯಿತು. ನನಗೇನು ಗೊತ್ತೋ ಗಾಡಿ ಬಗ್ಗೆ ಹೇಳ್ತೀನಿ. ಈ ಗಾಡಿ ಬಂದ್ಬಿಟ್ಟು ಫಸ್ಟ್ ಓನರ್ ಗಾಡಿ. ನನ್ನ ಫ್ರೆಂಡೇ, ಅವ್ರ ಅಪ್ಪಂದೆ ಫಸ್ಟ್ ಓನರು. ಗಾಡಿ 2002ನೇ ಮಾಡಲ್ಲು. ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 10.5 ಲೀಟ್ರು. ಅವನೊಂದು ಆ್ಯಾವ್ರೇಜ್ ನಾವು ಓಡಿಸೋದು, ಹುಡುಗರು ಓಡಿಸೋದು ಒಂದು 16ರಿಂದ 17 ಮೈಲೇಜ್ ಕೊಡ್ಬೋದು. ಕಂಪ್ಲೀಟ್ ಸ್ಟಾಕಲ್ಲಿದೆ ಗಾಡಿ. ಸೀಟ್ ಮಾತ್ರ ಚೇಂಜ್ ಮಾಡಿಸಿದ್ದಾರೆ. 4 ಸ್ಪೀಡ್ ಗಾಡಿ, 5 ಸ್ಪೀಡ್ ಕನ್ವರ್ಟ್ ಆಗಿರೋದು. ಇನ್ನೇನಾದ್ರು ಪಾರ್ಟ್ಸ್ ಒಂದು ಚೂರು ಚೇಂಜ್ ಮಾಡಿಲ್ಲ. ಹೆಂಗಿದೆಯೋ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿದ್ದೋ ಕೈಗೆ ಹಂಗೆ ಇದೆ. ಗಾಡಿ ಓಡ್ಸೋಕ್ಕೆ ಫೀಲ್ ಮಾತ್ರ ಬೇರೆ ಲೆವೆಲ್. ಮೊದಲೇ ಗೊತ್ತು, ಎಲ್ಲ ಗಾಡಿಗೂ ರಾಜ ಇದು. ಈ ಗಾಡಿನ ಮೀರ್ಸೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಈ ಬ್ಯೂಟಿಗೆ ಇನ್ನೂ ಬೇಜಾನ್ ಕೆಲಸ ಇದೆ. ಬರೋ ಅಪ್ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮ್ಗೆ ಏನೇನು ಕೆಲಸ ಮಾಡಿಸ್ತೀವಿ ಅಂತ. ನೆಕ್ಸ್ಟ್ ನಾವು ಕಾರ್ ತೊಗೊಂಡು ಬೇರೆ ಕಡೆ ಕಾರ್ ಕೆಲಸ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ನಿಮಗೆ ಅಲ್ಲೋಗಿ ಏನು ಮಾಡಿಸ್ತೀವಿ ಕಾರ್ಗೆ ಅಲ್ಲಿ ಸಿಗ್ತೀನಿ ನಾನು ನಿಮಗೆ. ಕಾರು ಫುಲ್ ರೆಡಿ ಮಾಡಿಸಾಯ್ತು. ಏನು ಜಾಸ್ತಿ ಕೆಲಸ ಇರಲಿಲ್ಲ ಕಾರಲ್ಲಿ. ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಾಗಿತ್ತು, ಅದೆಲ್ಲ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಮಗೂ ಗೊತ್ತಿಲ್ಲ. ನೆಕ್ಸ್ಟ್ ಎಲ್ಲರೂ ಕರೆಕ್ಟಾಗಿರೋ ಪ್ಲೇಸ್ಗೆ ಹೋದರೆ ಅಲ್ಲಿ ತೋರಿಸ್ತೀನಿ. ವೆಯ್ಟ್ ಮಾಡ್ತೀರಿ. ಇವತ್ತು ದಿನ ಪೂರ್ತಿ ಏನೇನು ಮಾಡ್ತೀನಿ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡೋಣ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಸ್ವಾಗತ. ಇವತ್ತು ಡೇ 2. ನಿನ್ನೆ RX ರಿವೀಲ್ ಮಾಡಿ ಇವತ್ತು ನಾನು ಮೋನ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಬಟ್ಟೆ ತರೋಕ್ಕೆ ನೋಡೋಣ, ಬಟ್ಟೆ ತಗೊಳ್ತಾ ಸಿಗ್ತೀನಿ. ಇಲ್ಲಿ ಹುಡುಗಿರೋ ಶಾಪಿಂಗ್ ಮಾಡಲ್ಲ ಅನ್ಕೊಂತೀನಿ. ತಗೊಳ್ಳೋ 4 ಟಿ ಶರ್ಟ್ಗೆ ನನ್ನ ಕೈಲಿ ಬಟ್ಟೆ ಕೊಟ್ಟು ಎಷ್ಟು ಹುಡುಕ್ತಾವ್ ನೋಡಿ ಅವನು. ಐ ತಗೊಳ್ಳೋ ಬೇಗ ಲವ್ ಮೋನ.
ಹಾಯ್ ಮಾಡಪ್ಪ. ನೋಡೋ ಇಲ್ಲಿ ಏನು ಎಷ್ಟೊತ್ತು ಮಾಡ್ತೀಯಾ? ತಡ್ಕೋ ಕೊಡು. ಫೈನಲಿ ಮಾಲ್ ಟ್ರಯಲ್ ನೋಡೋಕೆ ಹೋಗೋನೆ, ತೋರಿಸ್ತೀನಿ ನೋಡಿ. ಸಂಜಯ್, ಪಾಕಿಸ್ತಾನ ಅವ್ರು ನಮಗೆಲ್ಲ ಉರ್ಸ್ತಾವ್ರೆ, ಏನು ಹೇಳ್ತಾವ ಅವ್ರಿಗೆ? ಅವ್ರಿಗೆಲ್ಲ ನಾವು ಉರ್ಸೋದಲ್ಲ. ಗಾಯ್ಸ್, ಪಾಕಿಸ್ತಾನ್ ಉಳಿಯಲೆ ಹೆಂಚೋದಂಗ ಹೆಂಚಲ್ಲ ಅವಳು. ಈಗ ಜಿಮ್ಗೆ ಹೋಗ್ತಾ ಇದೀವಿ ಗಾಯ್ಸ್, ಹೊಸ ಕ್ಯಾರೆಕ್ಟರ್ ನಮ್ಮ ಬ್ಲಾಗ್ಗೆ. ಹಾಯ್ ಮಾಡೋ, ಇವನ್ ತಮ್ಮ. ಬನ್ನಿ ಜಿಮ್ಗೆ ಹೋಗಿ ಸಿಗೋಣ. ಇವಾಗ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಗಾಯ್ಸ್, ಪ್ರೀ ವರ್ಕೌಟ್ ಟೈಮ್. ಇವನು ಕೈ ಮುರ್ಕೊಂಡ್ಬಿಟ್ಟು ಜಿಮ್ ಬಂದಿರಲಿಲ್ಲ, ಇವಾಗ ಬಂದವನು ಮತ್ತೆ. ಇವನು ಪ್ರೀ ವರ್ಕೌಟ್ ಆಗ್ತಾ ಇದ್ವಿ. ಪ್ರೀ ವರ್ಕೌಟ್ ತೋರಿಸಲ್ಲ, ಬ್ರ್ಯಾಂಡು ಪ್ರಮೋಷನ್ ಬರಲಿ, ತೋರಿಸ್ತೀವಿ ಆಮೇಲೆ. ಕುಡಿತಾನೆ ಇವಾಗ. ನನ್ನ ಟೈಮ್, ನನಗೂ ತೋರಿಸಿ ಶಾ, ಹಂಗೆ ಹಾಕೊಂಡ್ಬಿಡ್ತೀನಿ ನಾನು ಬ್ಯಾಗೆ. ಒಳಗೆ ಡೇಟ್ ಬ್ಯಾಗ್ ಹಾಕೊಂತೀನಿ. ಕೈ ಕೊಡೋ ಅಷ್ಟು ಬ್ರ್ಯಾಂಡ್ ಎಲ್ಲ ತೋರ್ಸೋಕ್ಕಾಗಲ್ಲ, ಪ್ರಮೋಷನ್ ಬರಲ್ಲ ಆಮೇಲೆ. ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದ್ದೆ. ಯಾವ ಪ್ರಮೋಷನ್ ಬರೋದು ನಮಗೂ ಗೊತ್ತು. ಆದರೂ ಒಂದೇ ಒಂದು ಸತಿ ಹೆಂಗೋ ಪಾಕಿಸ್ತಾನ ಎಲ್ಲ ಯುದ್ಧ ಆಯ್ತೈತೆ, ಬೇಗ ಆಗ್ಬಿಡ್ಲಿ ಗಾಯ್ಸ್, ನನಗೆ ಎಕ್ಸಾಮ್ ನಿಂತಿದ್ರೆ ಸಾಕು. ನೀರೆಲ್ಲೈತೆ? ನೀರೆಲ್ಲೈತೋ? ಇರೋದು 10 kg, ತಲೆಗೆ ಹಾಕ್ತಾವನೆ 15 kg ಅಂತೆ. ಮಾಡಲಿ ಕಂದ. ಫೈನಲಿ ವರ್ಕೌಟ್ ಮುಗೀತು, ಇವತ್ತೆಲ್ಲ ಮುಗೀತು. ಆಗಲೇ ಟೈಮ್ 10 ಗಂಟೆ ಆಗಿದೆ. ಶೋಲ್ಡರ್ ಇತ್ತು ಇವತ್ತು, ನೋಡಿ ಬಾಡಿ ಹೆಂಗೆ ಬಂದೈತೆ. ಆಪ್ಸ್ ಟ್ರೈನ್ ಮಾಡಿದ್ದೀವಿ. ಸೊ ಗಾಯ್ಸ್, ಎಲ್ಲ ಮುಗೀತು. ನೀವು ಅಷ್ಟೇ ಜಾಸ್ತಿ ಯಾವುದು ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ಮೂರನೇ ವ್ಯಕ್ತಿ ಅನ್ನೋದನ್ನ ಬಾಡಿ ಮೇಲೆ ಫೋಕಸ್ ಮಾಡಿ, ಒಳ್ಳೆ ಊಟ ಮಾಡಿ, ಕೆರಿಯರ್ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಈ ವಿಡಿಯೋ ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್, ಪೀಸ್. ಅಷ್ಟೇ.